MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಸಿಎಂ ಆಕಾಂಕ್ಷಿ, ಇದರಲ್ಲಿ ತಪ್ಪೇನಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದ ಸಿದ್ದು ಹೇಳಿಕೆ ಇದು. ಡಿಕೆ ಶಿವಕುಮಾರ್ ಕೂಡ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಇಲ್ಲಿ ನೇರವಾಗಿ ಹೇಳಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಕಾಂಕ್ಷಿ ಆಗಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆಗೆ ಬಂದಂತ ಬೆನ್ನಲ್ಲೇ ದೆಹಲಿಯಲ್ಲಿ ಕೂತು ಇಲ್ಲಿ ಸಿಎಂ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆ ಒಂದು ಸ್ಥಳದ ಮೇಲೆ, ಆ ಒಂದು ಕುರ್ಚಿ ಮೇಲೆ ಡಿಸಿಎಂ ಡಿಕೆಗೂ ಕೂಡ ಆಸೆ ಇರಬಹುದು, ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತನಾಡಿದ್ದಾರೆ. ಪ್ರಸನ್ನ ಆಗ್ಲೇ ಮಾತನಾಡ್ತಾ ಇದ್ವಿ ನಾವು, ಅಂದ್ರೆ ಡಿಕೆಶಿಗೆ ಒಂದ್ ಕಡೆ ಆಸೆ ಚಿಗುರೊಡೆದಿದೆ. ಯಾಕೆಂದ್ರೆ ಸಿಎಂ ರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಒಂದು, ಮತ್ತೆ ಪ್ರಯತ್ನ ಪಡ್ತಾ ಇರ್ತೇನೆ, ಫಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ. ಎಲ್ಲ ಒಂದು ಆಸೆಗೆ ಸಿಎಂ ಮುಖೇನವಾಗಿ ಒಂದು ತಣ್ಣೀರೆಚ್ಚುವಂತಹ ಕೆಲಸ ಆಯ್ತಾ ಅಂತ. ಶಕುಂತಲಾ, ಸಿದ್ದರಾಮಯ್ಯನವರ ಈ ಹೇಳಿಕೆ ಒಂದು ರೀತಿಯಲ್ಲಿ ಅವರ ಅನುಭವದ ರಾಜಕಾರಣದ ಒಂದು ದಾಳ ಅಂತಲೇ ಭಾವಿಸಬೇಕಾಗುತ್ತೆ. ಯಾಕೆಂದ್ರೆ ಈಗ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿರುವಂಥದ್ದೇ ಡಿಸಿಎಂ ಅವರಿಗೆ ಆ ಮುಖ್ಯಮಂತ್ರಿ ಸ್ಥಾನದ ಮೇಲೆ, ಗಾದಿ ಮೇಲೆ ಕೂರಿಸಬೇಕು ಅನ್ನುವಂತಹ ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಚ್ಚು ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ. ಅದು ನವೆಂಬರ್ ತಿಂಗಳಿರ್ಬೋದು ಅಥವಾ ಮುಂದಿನ ಅವಧಿಗಿರ್ಬೋದು, ಯಾವತ್ತಾದ್ರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಮತ್ತು ತನ್ನನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಮುಂದೆ ಡಿಕೆ ಶಿವಕುಮಾರ್ ಅವರ ಒತ್ತಡ ಆಗಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ನಿಜಕ್ಕೂ ಕೂಡ ಪ್ರಸ್ತಾಪ ಆಗಿದ್ದೆ ಆದ್ರೆ ತನ್ನ ನಿಲುವೇನು ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹುತೇಕ ಸ್ಪಷ್ಟಪಡಿಸಿದಂತೆ ಕಾಣ್ತಾ ಇದೆ. ಅಕಸ್ಮಾತ್ ಹೈಕಮಾಂಡ್ನ ನಾಯಕರು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಕೈ ಹಾಕಿದ್ದೆ ಆದ್ರೆ ತನ್ನ ನಿಲುವು ಆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡೋದಾಗಿರೋದಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಸಿದ್ದರಾಮಯ್ಯನವರು ಈ ಮೂಲಕ ಪಾಸ್ ಮಾಡ್ತಾರೆ. ಅಂದ್ರೆ ಬಹುತೇಕರಿಗೆ ಹಲವಾರು ಅನುಮಾನಗಳಿತ್ತು, ಈ ರೀತಿ ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಒಳ ಒಪ್ಪಂದಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ ಪ್ರಸ್ತಾಪ ಮಾಡಿತ್ತಾ? ಸರ್ಕಾರ ರಚನೆ ಸಂದರ್ಭದಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಇನ್ನು ಉಳಿದಂತ ಅವಧಿಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ರೀತಿಯ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಪ್ರಸ್ತಾಪ ಇತ್ತ ಅನ್ನುವಂತ ಒಂದಷ್ಟು ಸಹಜವಾದಂತಹ ಅನುಮಾನಗಳಿತ್ತು. ಆ ಅನುಮಾನಗಳನ್ನು ಕೂಡ ಇವತ್ತು ಸಿದ್ದರಾಮಯ್ಯನವರು ಅಲ್ಲಗಳೆದಿದ್ದಾರೆ. ಆ ರೀತಿಯ ಯಾವುದೇ ರೀತಿಯ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಡಿಕೆ ಶಿವಕುಮಾರ್ ತನ್ನ ಆಸೆ ಪಟ್ಟದ್ದು ನಿಜ, ಆದ್ರೆ ಆ ಸ್ಥಾನಕ್ಕೆ ಬರೋದಕ್ಕೆ ಅಥವಾ ಒಂದು ಕುರ್ಚಿಗೆ ಇರೋದಕ್ಕೆ ಆ ಕುರ್ಚಿಯೇ ಖಾಲಿ ಇಲ್ಲ ಅನ್ನೋ ಮೂಲಕ ಮುಖ್ಯಮಂತ್ರಿ ಹುದ್ದೆ ಇನ್ನು 5 ವರ್ಷಗಳ ಕಾಲ ತನ್ನ ಬಳಿಯೇ ಇರುತ್ತೆ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಇದು ರಾಜ್ಯ ರಾಜಕೀಯದ ದಿಕ್ಕು ಬೇರೆ ಕಡೆಗೆ ಹೋಗ್ತಾ ಇರುವಂತದ್ದಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮೂಡ್ತಾ ಇರುವಂತಹ ಗೊಂದಲಗಳಿರ್ಬೋದು, ಅದೆಲ್ಲಕ್ಕೂ ಕೂಡ ಸ್ವತಃ ಸಿದ್ದರಾಮಯ್ಯ ತಡೆ ಹಿಡಿಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಂತ ವಿಚಾರ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಒಂದಷ್ಟು ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಮೂಲಕ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇತ್ತು. ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಇರಬಹುದು ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಇರಬಹುದು, ದೆಹಲಿ ರಾಷ್ಟ್ರೀಯ ನಾಯಕರ ಮೂಲಕವೇ ಸಿದ್ದರಾಮಯ್ಯನವರಿಗೆ ಸಂದೇಶವನ್ನ ರವಾನಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಒಂದು ತಂತ್ರಗಾರಿಕೆಯನ್ನು ಹೆಣೆದಿದ್ರು. ಆದ್ರೆ ಆ ತಂತ್ರಗಾರಿಕೆಯ ಅರಿವಾದ ಬಳಿಕ ಸಿದ್ದರಾಮಯ್ಯನವರು ಒಂದು ಈ ರೀತಿಯ ಸ್ಪಷ್ಟ ಸಂದೇಶವನ್ನ ಕೊಟ್ರ ಅನ್ನುವಂತ ಅನುಮಾನಗಳು ಕೂಡ ಕಾಣ್ತಿದ್ದಾವೆ. ದೆಹಲಿಯಲ್ಲಿ ಕುಳಿತಿರುವಂತಹ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಗಮನಾರ್ಹ ಸಂಗತಿ. ಅಂದ್ರೆ ರಾಷ್ಟ್ರೀಯ ನಾಯಕರಿಗೂ ಕೂಡ ತಾನು ಇನ್ನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೇನೆ, ಅಂದ್ರೆ ಮುಂದಿನ 3 ವರ್ಷವೂ ಕೂಡ ಯಾವುದೇ ರೀತಿಯ ಸ್ಥಾನಮಾನವನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ ಅನ್ನುವಂತಹ ನೇರಾನೇರವಂತಹ ಮಾತು ಸಿದ್ದರಾಮಯ್ಯನವರ ಬಾಯಿಂದ ಬಂದಿದೆ. ಬಹುತೇಕ ಇದು ಕಾಂಗ್ರೆಸ್ನ ಗೊಂದಲಗಳಿಗೆ ಇತಿಶ್ರೀ ಆಡುತ್ತಾ ಅಥವಾ ಹೊಸ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH